ಆಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಈ ಬೆಕ್ಕು ನೋಡಿ, ನಾನು ರಂಗೋಲಿ ಬಿಡಬೇಕಾದ್ರೆ ದಿನನಿತ್ಯ ಬಂದು ನನ್ನ ಪಕ್ಕ ಕುತ್ಕೊಳ್ಳುತ್ತೆ. ನಾನು ರಂಗೋಲಿ ಅಲ್ಲಿ ಏನು ನಂದು ಕೆಲಸ ಇರುತ್ತೋ ಅಲ್ಲಿವರೆಗೂ ನನ್ನ ಜೊತೆನೇ ಇದ್ದು ಆಮೇಲೆ ಅದು ಅವ್ರ ಮನೆಗೆ ಹೋಗುತ್ತೆ. ಅಂದರೆ ಅದು ನಮ್ಮ ಮನೆ ಕೆಳಗೆ ಫಸ್ಟ್ ಫ್ಲೋರ್ ಅವ್ರದ್ದು ಬೆಕ್ಕು, ನಮ್ಮದಲ್ಲ. ಅದನ್ನು ಕೂಡ ನನ್ನ ನೋಡ್ತಾನೆ ಇರತ್ತೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಹೋಗೋದು ಬರೋದು, ಅಂದರೆ ನನ್ನ ಜೊತೆ ಒಂಥರ ಫ್ರೆಂಡ್ ಥರ ಆಗ್ಬಿಟ್ಟಿದೆ ಅದು. ಈಗಂತೂ ಬೇಸಿಗೆಗಾಲ ಶುರುವಾದಾಗಿಂದ 6 ಗಂಟೆಗೆ ಅಲಾರಾಮೇ ಇಲ್ದಿರ ಎಚ್ಚರ ಆಗ್ತಾ ಇದೆ. ಯಾಕಂದರೆ ಮೊದಲಂತೂ ಚಳಿಗಾಲ ಇದ್ದಾಗ ಇನ್ನೂ ಸ್ವಲ್ಪ ಮಲ್ಗನ ಅಂದರೆ ಟೈಮ್ ಸಿಕ್ತಾಗೆಲ್ಲ ಮಲ್ಗನ ಅಂತ ಅನಿಸ್ತಾ ಇತ್ತು. ಯಾಕಂದರೆ ವೆದರ್ ಆ ಥರ ಇದ್ದಿದ್ದ ಕಾರಣ. ಈಗಂತೂ 6 ಗಂಟೆ ಆಗಾಗಿಲ್ಲ, ಅಲಾರಾಮೇ ಇಲ್ದಿರ ಎಚ್ಚರ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಕೆಲಸಗಳು ಬೇಗ ಆಗ್ತಾ ಇದೆ. ಇನ್ನು 10 ಗಂಟೆ ಆದರೆ 12 ಗಂಟೆ 1 ಗಂಟೆ ಥರ ಅನಿಸುತ್ತೆ. ಇನ್ನು ಫ್ರೆಶ್ ಆಗೂ ಇರುತ್ತೆ ಮೈಂಡು, ಬೇಗ ಕೆಲಸನೂ ಆಗುತ್ತೆ. ಇನ್ನು ಪೂರ್ತಿಯಾಗಿ ಬೇಸಿಗೆ ಸ್ಟಾರ್ಟೇ ಆಗಿಲ್ಲ, ಆಗಲೇ ಈಗ ಅಷ್ಟೊಂದು ಸೆಕೆ ಆಗ್ತಾ ಇದೆ. ಆಚೆ ನೋಡಿದ್ರೆ ಅಷ್ಟೊಂದು ಬಿಸಿಲು. ಯಾರಾದರೂ ಕೇಳಿದ್ರೆ ಬಿಸಿಲು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ನಿಮ್ಮೂರಲ್ಲಿ ಹೇಗಿದೆ ಬಿಸಿಲು ಅಂತ ಹೇಳಿದ್ರೆ ಅದನ್ನು ಕೇಳ್ತೀರಾ ಅಂತ ಬೇರೆ ಹೇಳ್ತಾರೆ. ಇನ್ನು ಈಗಂತೂ ಎಲ್ಲ ಡ್ರಿಂಕ್ಗಳು ಟ್ರೆಂಡಲ್ಲಿ ಹೋಗ್ತಾ ಇದೆ. ಅದರಲ್ಲಿ ರಾಗಿ ಅಂಬ್ಲಿ ಅಂತೂ ಅದು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ನಾವು ಮಾಡ್ಕೊಂಡು ನಾರ್ಮಲಾಗಿ ಕುಡಿಯೋದೆ, ಅದನ್ನು ಈಗ ತೋರಿಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ತುಂಬ ಹೆಲ್ತ್ಗೆ ಒಳ್ಳೆಯದು. ನಾವು ರೆಗ್ಯುಲರ್ ಆಗಿ ಕುಡಿತಾ ಇರ್ತೀವಿ ಅದನ್ನು. ಓಕೆ, ಇನ್ನು ನಾನು ನಿನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ಹೇಳಿದ್ದೆ ನಾನು ಏನಂದರೆ, ನಾನು ಒಂದು ದಿನಕ್ಕೆ 2 ಸತಿ ಮನೆ ಕ್ಲೀನ್ ಮಾಡೋ ರೀತಿ ಆಗುತ್ತೆ. ಯಾಕಂದರೆ ನಮ್ಮ ಮನೇಲಿ ಪಾಪು ಇದೆ ಅಂತ ಹೇಳಿದ್ದೆ. ಅದಕ್ಕೆ ಒಂದಣ್ಣ ಹೇಳಿದ್ರು, ನಾವು ಆಗ ಬೇರೆಯವ್ರ ಮನೆ ಮುಂದೆ ಹೋಗಿ ಗಲೀಜು ಮಾಡ್ತಾ ಇದ್ವಲ್ವಾ, ಬೇರೆಯವ್ರ ಮನೆ ಮುಂದೆ ಹೋಗಿ ಆಟ ಆಡ್ಕೊಂಡು ಅಲ್ಲಿ ಆಟ ಸಾಮಾನೆಲ್ಲ ಮಾಡಿಬಿಟ್ಟು ಬರ್ತಾ ಇದ್ವಿ ನಾವು. ಆದರೆ ಈಗ ಮಕ್ಕಳು ಎಲ್ಲೂ ಆಚೆ ಹೋಗಲ್ಲ. ನೀನು ಆಚೆ ನನಗೆ ಕಳಿಸಲ್ವಾ, ತಗೋ ಪನಿಷ್ಮೆಂಟು ಅಂತ ಕೊಡ್ತಾನೆ ಅಂತ ಹೇಳ್ತಾ ಇದ್ರು. ಆಗ ಅವ್ರು ಹೇಳಿದ ತಕ್ಷಣ ನನಗೆ ಎಲ್ಲ ನೆನಪಾಗ್ತಾ ಇತ್ತು, ನಾವು ಚಿಕ್ಕ ವಯಸ್ಸಲ್ಲಿ ನಾವು ಏನೇನು ಮಾಡ್ತಾ ಇದ್ವಿ ಅಂತ. ನಾವು ಅಜ್ಜಿ ಮನೆ ಆಗ ನಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಆಮೇಲೆ ಮತ್ತೆ ತಿರ್ಗಾ ಎದ್ದು ಅಜ್ಜಿ ತಾತ ಜೊತೆ ಊಟ ಮಾಡಿಕೊಂಡು ಅಜ್ಜಿ ತಾತ ಜೊತೆನೆ ಮಲ್ಕೋತಾ ಇದ್ದಿತ್ತು. ಇನ್ನು ಬೆಳಗ್ಗೆ ಅವ್ರು ಎದ್ದೊಳಕ್ಕಿಂತ ಮುಂಚೆನೆ ನಾವು ಹೋಗಿ ಆಚೆ ಕುತ್ಕೊಡ್ತಾ ಇದ್ವಿ. ಕುತ್ಕೊಂಡು ನಮ್ಮ ಪಾರ್ಟ್ನರ್ ಯಾರು ಸಿಗ್ತಾರೆ ಬೆಳಗ್ಗೆನೆ ಎದ್ದು ಆಟ ಆಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇನ್ನು ನಾವು ಬೆಳಗ್ಗೆ ಎದ್ದು ಹೋಗಿ ಆಚೆ ಆಟ ಆಡೋಕೆ ಹೋದ್ರೆ ಇನ್ನು ನಾವು ಸಂಜೆನೆ ಬರ್ತಾ ಇದ್ದಿತ್ತು. ಅಂದರೆ ನಾವು ಊಟಕ್ಕೂ ಬರ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಪಾಪ ಹೆಂಗಂದ್ರೆ ಎಲ್ಲ ನಮಗೆ ಕರೆಕ್ಟಾಗಿ ಟೈಮ್ಗೆಲ್ಲ ಕೊಡೋದು, ಆ ಥರ ಮಾಡೋರು. ನಮ್ಮ ತಾತ ಹೇಗಂದ್ರೆ ಪಾಪ ತುಂಬ ಸಾಫ್ಟ್ ಇನ್ನೋಸೆಂಟು. ಆಟ ಆಡಿದ್ರೆ ಆಟ ಆಡಲಿ ಬಿಡು ಅಂತ ಹೇಳ್ಕೊಂಡು ಆ ಥರ ಮಾಡೋರು. ನಾವೆಲ್ಲ ಆಟ ಆಡ್ತಿದ್ವು ಅಲ್ಲಿಗೆ ನಮ್ಮ ತಾತ ಏನು ಮಾಡೋರು ಅಂದರೆ, ಅಂಗಡಿಗೆ ಹೋಗಿ ತಿಂಡಿ ತೊಗೊಂಡು ಬಂದು ಕೊಟ್ಬಿಟ್ಟು ಬರೋರು. ನಮ್ಮ ಅಜ್ಜಿ ಕೇಳ್ತಾ ಇದ್ರು ಎಲ್ಲಿದ್ದಾರೆ ಅಂತ. ಅಲ್ಲಿದ್ದಾರೆ ತಿಂಡಿ ಕೊಟ್ಬಿಟ್ಟು ಬಂದ್ರೆ ಅದಕ್ಕೂ ಪಾಪ ನಮ್ಮ ತಾತ ಬೈಸ್ಕೊತಾ ಇದ್ರು. ಯಾಕಂದರೆ ಅವ್ರಿಗೇನಂದ್ರೆ ಮಕ್ಕಳು ಆಟ ಆಡ್ಲಿ ಅಂತ. ಅಂದರೆ ನಮ್ಮ ಅಜ್ಜಿಗೆ ಭಯ ಏನಂದರೆ ಎಲ್ಲರೂ ಹೋಗ್ಬಿಡ್ತಾರೆ ಅಂತ. ಆ ಥರ ನಮ್ಮ ಅಜ್ಜಿ ತಾತ ಜಗಳ ಪಾಪ ಇರ್ತಿತ್ತು. ಇನ್ನು
ಪಾಪ ಅದೆಲ್ಲ ಈಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಆದ್ರೆ ಆಗ ಬಂದ್ಬಿಟ್ಟು ಅದೆಲ್ಲ ತುಂಬಾ ಕೋಪ ಬರೋದು, ಬೇಜಾರಾಗೋದು. ಆದ್ರೆ ಈಗ ಆ ತರ ನೆನ್ಸ್ಕೊಂಡು ನಗು ಬರುತ್ತೆ. ಅದು ನಾನು ಅನ್ಕೋತೀನಿ, ಈ ತರ ಯಾರು ಆಟ ಆಡ್ತಾರ, ನೋಡೋಣ ಹೇಗ್ ಆಟ ಆಡ್ತಾರ ಅವ್ರು ಅಂತ. ನಿಜವಾಗ್ಲೂ ಒಂದು ಮಕ್ಳು ಆಟ ಆಡೋದೇ ಇಲ್ಲ, ನೋಡೇ ಇಲ್ಲ. ಇನ್ನು ಆಗಂತೂ ಆ ಟಿವಿಯಲ್ಲಿ ಹಾಕೋ ಮೂವಿ ಹಳೇದು, ಅದು ಗೊತ್ತಿದೆ, ಒಂದು 50 ಸತಿ ನೋಡಿದನು. ಆಗ ನಾವು ಹೊಸ ಮೂವಿ ತರನೇ, ಯಾಕಂದ್ರೆ ನಮ್ಗೆ ಅದೆಲ್ಲ ಹೊಸ್ದಲ್ವಾ, ಹೊಸ್ದಾಗಿ ಕಾಣಿಸ್ತಾ ಇತ್ತು. ಆದ್ರೆ ಈಗ ಏನಪ್ಪಾ ಅಂದ್ರೆ ನಾವೊಂದು 50 ಸತಿ ಆ ಮೂವಿನ ನಾವು ಮೊಬೈಲಲ್ಲಿ ನೋಡ್ಬೋದು. ಬಟ್ ಆ ತರ ನಮ್ಗೆ ಬರಲ್ಲ, ಹೊಸ ರೀತಿಯಾಗಿ ಬರಲ್ಲ. ನಾನೇನ್ ಮಾಡ್ತಾ ಇದ್ದಾನೆ, ನಮ್ಮ ಅಜ್ಜಿ ನಮ್ಮ ತಾತಗೆ ಬಂದ್ಬಿಟ್ಟು ಫುಲ್ಲು ರಾಜ್ಕುಮಾರ್ ಮೂವಿ ಅದೆಲ್ಲ ತುಂಬಾ ಇಷ್ಟ, ಇಂಟ್ರೆಸ್ಟ್ ಕುತ್ಕೊಂಡು ನೋಡೋರು. ಒಂದು ಆಡ್ ಬಂದ್ರು ಕೂಡ ಸಹ ಟಿವಿ ನೋಡ್ಕೊಂಡು ಕುತ್ಕೊಂಡವ್ರು ಪಾಪ ನಮ್ಮ ತಾತ. ಅವ್ರ ಜೊತೆ ಕುತ್ಕೊಂಡು ಮೂವಿ ನೋಡೋದಾಗಿರ್ಬೋದು. ನಮ್ಮ ಅಜ್ಜಿ ಹೊರಗಡೆ ಅಂಗಡಿ ಕರ್ಕೊಂಡು ಹೋಗೋರು. ಅಂದ್ರೆ ನಮ್ಮ ಅಜ್ಜಿಗೆ ಬಂದ್ಬಿಟ್ಟು ತುಂಬಾ ದೇವ್ರ ಭಕ್ತಿ ಜಾಸ್ತಿ, ಎಲ್ಲಾ ಸಿಕ್ಕಾಪಟ್ಟೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ನಮ್ಮ ಅಜ್ಜಿ. ಅದೆಲ್ಲ ನೆನಪಾಗ, ಆ ದೇವಸ್ಥಾನ ನೋಡಿದ್ರೆ ನಮ್ಮ ಅಜ್ಜಿ ತಾತ ನೆನಪಾಗ್ತಾರೆ. ಇನ್ನು ಇದೆಲ್ಲ ನೋಡಿದ್ರೆ ಆಗ್ಲೇ, ಅಂದ್ರೆ ಇದೆಲ್ಲ ನೆನ್ಸ್ಕೊಂಡ್ರೆ ಆಗ್ಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆದ್ರೆ ಇನ್ನೊಂದು ನೋಡಿದ್ರೆ, ಆಗ ಏನಾದ್ರು ಒಬ್ಬರಿಗೆ ಏನಾದ್ರು ಒಂದು ಮೆಸೇಜ್ ಹೇಳ್ಬೇಕು ಅಂದ್ರೆ ಇಲ್ಲ ಯಾರ ಮೂಲಕ ಆದ್ರೂ ತಿಳಿಸ್ತಾ ಇದ್ರು, ಇಲ್ಲಾಂದ್ರೆ ಯಾರೋ ಹತ್ರ ಒಬ್ಬರ ಹತ್ರ ಮೊಬೈಲ್ ಇರ್ತಿತ್ತು, ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಬೇಕಾಯ್ತು. ಆದ್ರೆ ಈಗ ಏನಪ್ಪಾ ಅಂದ್ರೆ, ಇವಾಗ ಒಂದು ಮೆಸೇಜ್ ಅಂತ, ಇವಾಗ ಒಂದು ಮೆಸೇಜ್ ಹಾಯ್ ಅಂತ ಹಾಕಿದ್ರೆ ಒಂದ್ ಸೆಕೆಂಡ್ ಅಲ್ಲಿ ಅದ್ರಲ್ಲಿ ರಿಪ್ಲೈ ಬಂದ್ಬಿಡುತ್ತೆ. ಹಾಗೆ ಇದೆಲ್ಲ ನೋಡಿದ್ರೆ ಈಗಲೇ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಏನು ಇದೆ ನಾವೆಲ್ಲ ಶೇರ್ ಮಾಡ್ಕೋಬಹುದು. ಮತ್ತೆ ಏನಾದ್ರು ಮೆಸೇಜ್ ಇದ್ರೆ ಪಟ್ ಅಂತ ಇನ್ನೊಬ್ಬರಿಗೆ ಕಳಿಸ್ಬೋದು. ಎಮರ್ಜೆನ್ಸಿ ಇದ್ರೆ, ಆಗಂತೂ ಪಾಪ ತುಂಬಾ ಕಷ್ಟ ಪಡೋರು ಎಮರ್ಜೆನ್ಸಿ ವಿಷಯಕ್ಕೆಲ್ಲ. ಈಗಂತೂ ತುಂಬಾ ಸುಲಭ ಆಗಿದೆ. ಅಂದ್ರೆ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಓಕೆ, ಇನ್ನು ನನ್ನ ಫ್ರೆಂಡ್ಗೆ ಮದ್ವೆ ಇದೆ, ಸೊ ಅವಳಿಗೆ ಗಿಫ್ಟ್ ಕೊಡೋಣ, ಗಿಫ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಯಾವುದು ಕೂಡ ಚೆನ್ನಾಗೇ ಇರಲಿಲ್ಲ, ಎಲ್ಲ ಹಳೆ ಡಿಸೈನು ಎಲ್ಲ ಹಾಕ್ಕೊಡ್ತಾ ಇರಲ್ಲ ಆ ಥರ. ಇದು ನಾನು ಕೊಡಲ್ಲ, ಸುಮ್ಮನೆ ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ. ಯಾವುದು ಕೂಡ ಸೆಟ್ ಆಗಿಲ್ಲ. ಸರಿ, ಬೇರೆ ಕಡೆ ಹೋಗೋಣ, ಇನ್ನು ಒಂದು ವಾರ ಟೈಮ್ ಇದೆ ಅನ್ಕೊಂಡು ಬಂದ್ಬಿಟ್ಟೆ. ಇನ್ನು ಪಾರ್ಲರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ. ಹಾಗೆ ಸುಮ್ಮನೆ ಒಂದು ಕ್ಲಿಪ್ ಹಾಕಿದೆ ನಿಮಗೆ. ಇನ್ನು ಸ್ವಲ್ಪ ರೇಸ್ಟ್ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಏನಾದರೂ ಏರುಪೇರಾಗಿದೆ, ತಪ್ಪಾಗಿತ್ತು ಕ್ಷಮಿಸಿ. ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿ.